ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್. महालक्ष्मी ज्वेलर्स, गोल्ड हब, मेन रोड, गुलबर्गा. Shah Hyundai. New thinking, new possibilities. Now in Kalburgi. Hyundai वर्ल्ड क्लास कार्स अब सिर्फ शाह Hyundai में. Hyundai की सब रेंज की कार्स अब आपके लिए. Eon, i10 और i20 सीरीज, एक्सेंट और वर्ना. एलेंट्रा, क्राइटा, SUV में सेंटा फे मॉडल्स अवेलेबल है. बेस्ट सर्विस, पिक एंड ड्रॉप विद इन द सिटी लिमिट्स ना विशेष सौलभ्य. Hyundai और आप शान से शाह Hyundai में. एड्रेस शाह Hyundai, चंद्रशील LLP, हुन्नाबाद रोड, कपनूर, कलबुर्गी. फोन नंबर 08472291301 और 291302. सर्विस के लिए कांटेक्ट करें 9108049244. शाह Hyundai. ನಾನು ಮಹಾಂತೇಶ್ವರಿ ಕಂಠಿ. ಮೊದಲಿಗೆ ಹೆಡ್ಲೈನ್ಸ್. ಬಿಜೆಪಿ ಕಲಬುರಗಿ ವತಿಯಿಂದ ಜಿಲ್ಲಾ ಮತ್ತು ತಾಲೂಕಾ ಪಂಚಾಯತ್ ಚುನಾವಣೆ ಪೂರ್ವ ಸಿದ್ಧತಾ ಸಭೆ ಕಲಬುರಗಿ ನಗರದ SM ಪಂಡಿತ್ ರಂಗಮಂದಿರದಲ್ಲಿ ಆಯೋಜನೆ. ಕಲಬುರಗಿ ನಗರಕ್ಕೆ ಆಗಮಿಸಿದ ವಿರೋಧ ಪಕ್ಷದ ನಾಯಕ ಜಗದೀಶ್ ಶೆಟ್ಟರ್. ಚುನಾವಣೆಯ ನಂತರ ರಾಜ್ಯಾಧ್ಯಕ್ಷರ ಆಯ್ಕೆಯಿಂದ ಮಾಜಿ ಮುಖ್ಯಮಂತ್ರಿ. ABVP ವತಿಯಿಂದ ವಿವೇಕ ಬ್ಯಾಂಡ್ ಬಿಡುಗಡೆ. ರಾಷ್ಟ್ರ ಕಟ್ಟಿದ 3 ಶಕ್ತಿಗಳ ಕುರಿತು ಸರಣಿ ಉಪನ್ಯಾಸ ಮಾಲೆ. ಮಂಗಳವಾರದಂದು ಹೈದರಾಬಾದ್ನಲ್ಲಿ ನಿಧನರಾದ ಸಂತೋಷ್ ಇಂಗಿನ್ ಶೆಟ್ಟಿ. ಬುಧವಾರದಂದು ಶಹಾಬಾದ್ನಲ್ಲಿ ನೆರವೇರಿದ ಅಂತ್ಯಕ್ರಿಯೆ. ಕಲಬುರಗಿ ಜಿಲ್ಲೆಯ ಎಲ್ಲ ಸರ್ಕಾರಿ ನೌಕರರು ಜ್ಯೋತಿ ಸಂಜೀವಿನಿಯ ಲಾಭ ಪಡೆದುಕೊಳ್ಳುವಂತೆ ಆಗ್ರಹ. ತಮ್ಮ ಕಚೇರಿಗಳ HRMS ನಲ್ಲಿ ಆಧಾರ್ ಕಾರ್ಡ್ ಅಪ್ಲೋಡ್ ಮಾಡುವಂತೆ ರಾಜು ಲೆಂಗಟ್ಟಿ ಮನವಿ. ಜನವರಿ 21ರಿಂದ 25ರವರೆಗೆ ರಂಗತೋರಣ ಕಲಬುರಗಿ ನಾಟಕೋತ್ಸವ. ಪ್ರತಿದಿನ ಸಾಯಂಕಾಲ 6 ಗಂಟೆಗೆ ರಂಗಮಂದಿರದಲ್ಲಿ ನಡೆಯಲಿದೆ ನಾಟಕ ಪ್ರದರ್ಶನ. 371 ಜೆ ಕಲಂ ತಿದ್ದುಪಡಿಯ ಸರ್ವಾಧಿಕಾರ ರಾಜ್ಯ ಸರ್ಕಾರಕ್ಕೆ. ವಿರೋಧದ ಮಧ್ಯೆ ರಾಜ್ಯಪಾಲರ ನಿರ್ಧಾರಕ್ಕೆ ಬಸವರಾಜ್ ಇಂಗಿನ್ ಅಸಮಾಧಾನ. ಜಾತಿ ಆದಾಯ ಮತ್ತು ವಾಸಸ್ಥಳ ಪ್ರಮಾಣ ಪತ್ರಗಳನ್ನು ಆನ್ಲೈನ್ ಬದಲು ಕಚೇರಿಯಲ್ಲಿ ನೀಡುವಂತೆ ಆಗ್ರಹ. ಜೈ ಕನ್ನಡಿಗರ ರಕ್ಷಣಾ ವೇದಿಕೆಯಿಂದ ತಹಸೀಲ್ದಾರರಿಗೆ ಮನವಿ. ರೈತರಿಗೆ ಬರ ಪರಿಹಾರ ಶೀಘ್ರವೇ ನೀಡುವಂತೆ ಒತ್ತಾಯ. ವೀರ ಕನ್ನಡಿಗರ ಸೇನೆಯಿಂದ ಅರಬೆತ್ತಲೆ ಪ್ರತಿಭಟನೆ. ಈಗ ಸುದ್ದಿ ಸಮಯದ ವಿವರ. ಬಿಜೆಪಿ ಕಲಬುರಗಿ ವತಿಯಿಂದ ಜಿಲ್ಲಾ ಮತ್ತು ತಾಲೂಕಾ ಪಂಚಾಯತ್ ಚುನಾವಣೆಯ ಪೂರ್ವಭಾವಿ ಸಿದ್ಧತಾ ಸಭೆ ಜರುಗಿತು. ಭಾರತೀಯ ಜನತಾ ಪಕ್ಷ ಕಲಬುರಗಿ ವತಿಯಿಂದ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕಾ ಪಂಚಾಯತ್ ಚುನಾವಣೆಯ ಪೂರ್ವಭಾವಿ ಸಿದ್ಧತಾ ಸಭೆ ಕಲಬುರಗಿ ನಗರದ ಡಾಕ್ಟರ್ SM ಪಂಡಿತ್ ರಂಗಮಂದಿರದಲ್ಲಿ ಜರುಗಿತು. ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಸಭೆಗೆ ಚಾಲನೆ ನೀಡಿದರು. ನಂತರ ಇತ್ತೀಚೆಗೆ ವಿಧಾನ ಪರಿಷತ್ನ ನೂತನ ಶಾಸಕರಾಗಿ ಆಯ್ಕೆಯಾದ BG ಪಾಟೀಲ್ ರವರನ್ನು ಪೇಠ ತೊಡಿಸಿ ಸನ್ಮಾನಿಸಲಾಯಿತು. ಸನ್ಮಾನ್ಯ ಜಗದೀಶ್ ಶೆಟ್ಟರು ಸಂಖ್ಯಾ
ಮಾಡಕ್ಕೆ ಹೇಳಿದ್ರು. ಈ ಹೈದರಾಬಾದ್ ಕರ್ನಾಟಕ ಡೆವಲಪ್ಮೆಂಟ್ ಬೋರ್ಡ್ಗೆ ಎಷ್ಟು ಕೊಡಬೇಕಾಗಿತ್ತು, ಒಂದೊಂದು ವರ್ಷದಿಂದ ನನ್ನ ಕಡೆ ಸಂಖ್ಯೆ ಅಲ್ಲ, ಎಷ್ಟೆಷ್ಟು ಖರ್ಚು ಮಾಡ್ಯಾರ, ಎಷ್ಟು ತನಕ ಬಜೆಟ್ ಕೊಟ್ಟಿದ್ರು, ಎಷ್ಟು ತನಕ ಉಳಿತು, ಎಷ್ಟು ಖರ್ಚಾಗಿದ್ದನ್ನ ನೋಡಿದ್ರ ಹೈದರಾಬಾದ್ ಕರ್ನಾಟಕದಂಕ ಈ ಭಾಗದವ್ರು ಯಾರು ಕಾಂಗ್ರೆಸ್ನವ್ರಂತ ಕಿಮ್ಮತ್ತಿಗೆ ತಗೊಂಡಿದ್ರು. 2500 ಬಜೆಟ್ನಾಗ ಸುಮಾರು 300 ಕೋಟಿ ಅಷ್ಟೇ ಖರ್ಚು ಮಾಡ್ಯಾರ 3 ವರ್ಷನಾಗ. ಸಿದ್ದರಾಮಯ್ಯ ಹೈದರಾಬಾದ್ ಕರ್ನಾಟಕದ ಬಗ್ಗೆ ಚಿಂತೆ ಇಲ್ಲ. ಈ ಸಭೆಯಲ್ಲಿ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್, ಮಾಜಿ ಸಚಿವ ರೇವನಾಯಕ್ ಬೆಳಂಗಿ, ವಿಧಾನ ಪರಿಷತ್ ಶಾಸಕ ಕೆಬಿ ಶಾಣಪ್ಪ, ಸುಭಾಷ್ ಗುತ್ತೇದಾರ್, ಸುನಿಲ್ ವಲ್ಯಾಪುರೆ, ಅಮರನಾಥ್ ಪಾಟೀಲ್, ಶಶಿಲ್ ನಮೋಶಿ, ದೊಡ್ಡಪ್ಪಗೌಡ ಪಾಟೀಲ್ ನರಿಬೋಳ್, ಬಿಜಿ ಪಾಟೀಲ್, ಭಗವಂತರಾವ್ ಖೂಬಾ, ಎಂವೈ ಪಾಟೀಲ್, ದಿಲೀಪ್ ಪಾಟೀಲ್ ಹಾಗೂ ಬಿಜೆಪಿ ಕಲಬುರಗಿ ಜಿಲ್ಲಾಧ್ಯಕ್ಷ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್ ಸೇರಿದಂತೆ ನೂರಾರು ಜನ ಜಿಲ್ಲಾ ಹಾಗೂ ತಾಲೂಕಾ ಪಂಚಾಯತ್ ಸದಸ್ಯರು ಮತ್ತು ಬಿಜೆಪಿ ಕಾರ್ಯಕರ್ತರು ಉಪಸ್ಥಿತರಿದ್ದರು. ನಾವು ಕ್ಯಾಬಿನೆಟ್ ಮೀಟಿಂಗ್ ಮಾಡಿದ್ವಿ ಯಡಿಯೂರಪ್ಪನವ್ರ ಟೈಮ್ದಾಗ, ಸದಾನಂದಗೌಡ ಟೈಮ್ದಾಗ, ಮತ್ತು ನಾವು ಮುಖ್ಯಮಂತ್ರಿ ಇದ್ದಾಗ ಕ್ಯಾಬಿನೆಟ್ ಮೀಟಿಂಗ್ ಮಾಡಿದ್ವಿ. ಒಂದೊಂದು ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ 4,000 5,000 ಕೋಟಿಯಷ್ಟು 10,000 ಕೋಟಿಯಷ್ಟು ಅನುದಾನ ಬಿಡುಗಡೆ ಮಾಡುವಂತ ರೆಸೊಲ್ಯೂಷನ್ ಪಾಸ್ ಮಾಡಿದ್ವಿ. ಬಹುಶಃ ಗುಲ್ಬರ್ಗಾದಾಗ, ಕಲಬುರಗಿ ಒಳಗೆ, ಇವತ್ತು ಹೈದರಾಬಾದ್ ಕರ್ನಾಟಕದಾಗ ಇವತ್ತೇನಾದ್ರೂ ಒಂದಿಷ್ಟು ರಸ್ತೆಗಳು ಚಲೋ ಆಗಿದ್ರೆ, ಉತ್ತಮವಾದಂತ ರಸ್ತೆಗಳು ಆಗಿದ್ರೆ ಅದಕ್ಕೆ ಕಾರಣ ಭಾರತೀಯ ಜನತಾ ಪಾರ್ಟಿ ಸರ್ಕಾರ. ಜಿಲ್ಲಾ ಮತ್ತು ತಾಲೂಕಾ ಪಂಚಾಯತ್ ಚುನಾವಣೆಯ ಹಿನ್ನೆಲೆಯಲ್ಲಿ ಪಕ್ಷದ ರಾಜ್ಯಾಧ್ಯಕ್ಷರ ಆಯ್ಕೆಯನ್ನು ಮುಂದೂಡಲಾಗಿದೆ ಎಂದು ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ. ಕಳೆದ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರ ಚುನಾವಣೆ ನಡೆಯಬೇಕಾಗಿತ್ತು. ವಿಧಾನ ಪರಿಷತ್, ತದನಂತರ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕಾ ಪಂಚಾಯತ್ ಚುನಾವಣೆಯ ಹಿನ್ನೆಲೆಯಲ್ಲಿ ಪಕ್ಷದ ರಾಜ್ಯಾಧ್ಯಕ್ಷರ ಆಯ್ಕೆ ಮುಂದೂಡಲಾಗಿದೆ ಎಂದು ವಿಧಾನಸಭೆಯ ಪ್ರತಿಪಕ್ಷದ ನಾಯಕ ಜಗದೀಶ್ ಶೆಟ್ಟರ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಈಗೇನು ನವೆಂಬರ್ ಡಿಸೆಂಬರ್ದಲ್ಲಿ ರಾಜ್ಯಾಧ್ಯಕ್ಷನ ಆಯ್ಕೆ ಆಗಬೇಕಾಗಿತ್ತು. ಆದರೆ MLC ಇಲೆಕ್ಷನ್ ಬಂತು. ಆವಾಗ ನಮ್ಮ ತಾಲೂಕಾ ಅಧ್ಯಕ್ಷನ ಮತ್ತು ಜಿಲ್ಲಾ ಅಧ್ಯಕ್ಷನ ಮಾಡುವಂಥ ಪ್ರೊಸೆಸ್ಸು ಮುಂದೆ ಹೋಯಿತು. ಇಲೆಕ್ಷನ್ ಸಲುವಾಗಿ ಎರಡೂ ಒಮ್ಮೆಗಲೇ ಮಾಡಲಿಕ್ಕಾಗೋದಿಲ್ಲ ಅಂತೇಳಿ ಇನ್ನು ಡಿಸೆಂಬರ್ದಲ್ಲಿ ಮಾಡಬೇಕು. ಇಲೆಕ್ಷನ್ ಮುಗಿದ ಮೇಲೆ ಈ ZP ತಾಲೂಕು ಪಂಚಾಯತಿ ಇಲೆಕ್ಷನ್ ಫೇಸ್ ಮಾಡ್ತಾ ಇದ್ದೇವೆ. ಆ ಕಾರಣದ ಮೇಲೆ ಒಂದು ನಮ್ಮ ಸಂವಿಧಾನದ ಪ್ರಕಾರ ಎಲ್ಲಿ 50% ಎಲ್ಲಿವರೆಗೆ ನಮ್ಮದು ಕಂಪ್ಲೀಟ್ ಆಗೋದಿಲ್ಲ ಆ ಇಲೆಕ್ಷನ್ನು, ತಾಲೂಕು ಪಂಚಾಯತಿ ತಾಲೂಕು ಅಧ್ಯಕ್ಷರದ್ದು ಮತ್ತು ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟದ್ದು ರಾಜ್ಯಾಧ್ಯಕ್ಷನ ಆಯ್ಕೆ ಮಾಡೋದಿಲ್ಲ. ಎಲ್ಲಿ 50% ಸ್ಟೇಟ್ನಲ್ಲಿ ಪ್ರೆಸಿಡೆಂಟ್ ಹೊಸದಾಗಿ ಆಗೋದಿಲ್ಲ, ನ್ಯಾಷನಲ್ ಪ್ರೆಸಿಡೆಂಟನ್ನು ಮಾಡ್ಲಿಕ್ಕೆ ಆಗೋದಿಲ್ಲ. ಇದು ಇದರ ತೊಂದರೆಯಿಂದ ನಾವು ಆಯ್ಕೆ ಮಾಡಿಲ್ಲ ಹೊರತು ಬೇರೆ ಯಾವುದೇ ಕಾರಣ ಇಲ್ಲ. ಅದಕ್ಕಾಗಿ ಬಹುಶಃ ನಾನು ಈ ZP ತಾಲೂಕು ಪಂಚಾಯತ್ ಇಲೆಕ್ಷನ್ ಮುಗಿದ ತಕ್ಷಣ ಫೆಬ್ರವರಿ ತಿಂಗಳಲ್ಲಿ ಹೊಸ ರಾಜ್ಯದ ಅಧ್ಯಕ್ಷನಾಗ್ತಾರೆ. ನೋಡಿರಿ, ನಾನು ಹೇಳ್ತೀನಿ, ಯಡಿಯೂರಪ್ಪನವರು ನಮ್ಮ ನಾಯಕರು, ಪ್ರಶ್ನಾತ್ಮಕ ನಾಯಕರು, ಅಂಥವ್ರು ಲೀಡ್ ಮಾಡಿದರೆ ನಮ್ದು ಯಾವುದೂ ಇದಿಲ್ಲ. ಆದರೆ ಅದಕ್ಕೊಂದು ಪ್ರೊಸೀಜರ್ ಇದೆ, ಆ ಪ್ರೊಸೀಜರ್ ಪ್ರಕಾರ ಆಗಬೇಕನ್ನುವಂಥದ್ದು. ಹೀಗಾಗಿ ಅವ್ರ ಬಗ್ಗೆ ಕ್ವಶನ್ ಮಾಡುವಂಥದ್ದು, ಅವ್ರ ಬಗ್ಗೆ ನಾವು ಬೇರೆ ಮಾತಾಡುವಂಥದ್ದು ಸರಿಯೇ ಅಲ್ಲ. ನೋಡಿ, ಒಂದು ರಾಷ್ಟ್ರೀಯ ಪಕ್ಷಕ್ಕೊಂದು ಪ್ರೊಸೀಜರ್ ಇದೆ, ಕಾನ್ಸ್ಟಿಟ್ಯೂಷನ್ ಇದೆ, ಅದ್ರ ಪ್ರಕಾರ ಇಲೆಕ್ಟ್ ಆಗ್ತದೆ. ಮೊನ್ನೆ ಯಡಿಯೂರಪ್ಪನವ್ರು ಹೇಳಿದಾರೆ, ಹೌದ್ರಪ್ಪ ಆ ರೀತಿ ಪ್ರೊಸೀಜರ್ ಮಾಡಬೇಕಾಗ್ತದೆ, ಫೆಬ್ರವರಿ ತಿಂಗಳಲ್ಲಿ ಆಗ್ತದೆ ಅಂತ ಅವರು ಹೇಳಿದ್ದಾರೆ. ಕಲಬುರಗಿಗೆ ಆಗಮಿಸಿದ ಶೆಟ್ಟರ್ ಅವರು ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡುತ್ತಾ ಭಾರತೀಯ ಜನತಾ ಪಕ್ಷದ ನಿಯಮಾವಳಿಯಂತೆ ರಾಜ್ಯದ ಎಲ್ಲಾ ಜಿಲ್ಲಾ ಮತ್ತು ತಾಲೂಕಾ ಘಟಕಗಳ ಅಧ್ಯಕ್ಷರ ಚುನಾವಣೆ 50% ಹೆಚ್ಚಾದಲ್ಲಿ ಮಾತ್ರ ರಾಜ್ಯ ಘಟಕದ ಅಧ್ಯಕ್ಷರ ನೇಮಕ ಪ್ರಕ್ರಿಯೆ ನಡೆಯುತ್ತದೆ ಎಂದಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಜಗದೀಶ್ ಶೆಟ್ಟರ್, ಭಗವಂತರಾವ್ ಖೂಬಾ, ಕೆಬಿ ಶಾಣಪ್ಪ, ಅಮರನಾಥ್ ಪಾಟೀಲ್, ಜಿಲ್ಲಾಧ್ಯಕ್ಷ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್ ಸೇರಿದಂತೆ ಇತರೆ ಬಿಜೆಪಿ ಮುಖಂಡರು ಉಪಸ್ಥಿತರಿದ್ದರು. ABVP ವತಿಯಿಂದ SM ಪಂಡಿತ್ ರಂಗಮಂದಿರದಲ್ಲಿ ವಿವೇಕ ಬ್ಯಾಂಡ್ ಅನ್ನು ಬಿಡುಗಡೆಗೊಳಿಸಲಾಯಿತು. ಕಲಬುರಗಿಯ SM ಪಂಡಿತ್ ರಂಗಮಂದಿರದಲ್ಲಿ ಸ್ವಾಮಿ ವಿವೇಕಾನಂದ ಜಯಂತಿ ನಿಮಿತ್ತ ಮಂಗಳವಾರ ಆಯೋಜಿಸಿದ್ದ ವಿವೇಕ ಬ್ಯಾಂಡ್ ಧರಿಸುವ ಅಭಿಯಾನಕ್ಕೆ ಶ್ರೀ ಗುರು ಪದವಿ ಪೂರ್ವ ಕಾಲೇಜಿನ ಕಾರ್ಯದರ್ಶಿ ನಿತಿನ್ ನಾಯಕ್ ರವರು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ವಿದೇಶಿಗರಿಗೆ ಆಧ್ಯಾತ್ಮ ಅರಿವು ಮೂಡಿಸಿದ ವಿವೇಕಾನಂದ ಭಾರತದ ದಿವ್ಯ ಚೇತನ ಎಂದು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ವಿನಯ್ ಬಿದ್ರೆ ಹೇಳಿದ್ದಾರೆ. ಸ್ವಾಮಿ ವಿವೇಕಾನಂದರ ಹೆಸರೇ ನಮ್ಮೆಲ್ಲರ ಮನಸ್ಸುಗಳಲ್ಲಿ ರೋಮಾಂಚನವನ್ನು ಉಂಟು ಮಾಡತಕ್ಕಂಥ ಹೆಸರು.
ಸಂತರ ಸಂತ ಮಹಾತ್ಮರ ಮಹಾತ್ಮ ವೀರ ಸನ್ಯಾಸಿ ಸ್ವಾಮಿ ವಿವೇಕಾನಂದರು ಜನಿಸಿ ಇಂದಿಗೆ 153 ವರ್ಷಗಳು. ಬದುಕಿದ್ದು ಕೇವಲ 39 ವರ್ಷಗಳ ಕಾಲ ಮಾತ್ರ ಆದರೂ ಕೂಡ ಇವತ್ತಿಗೂ ಜಗತ್ತಿನ ಇತಿಹಾಸ ಕಂಡಂತ ಅತ್ಯಂತ ಮೇರು ವ್ಯಕ್ತಿತ್ವದ ಸಂತ ಶ್ರೇಷ್ಠ ಸ್ವಾಮಿ ವಿವೇಕಾನಂದರು. ಇದೇ ವೇಳೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಕಲಬುರಗಿ ವತಿಯಿಂದ ಶ್ರೀ ಗುರು ವಿಜ್ಞಾನ ಪದವಿ ಪೂರ್ವ ಮಹಾವಿದ್ಯಾಲಯ, ಗುರುಕುಲ ಪದವಿ ಪೂರ್ವ ಮಹಾವಿದ್ಯಾಲಯ, ಸರ್ವಜ್ಞ ವಿಜ್ಞಾನ ಪದವಿ ಪೂರ್ವ ಮಹಾವಿದ್ಯಾಲಯ ಹಾಗೂ ಶ್ರೀ ಗುರು ನಾಗಲಿಂಗೇಶ್ವರ ಪದವಿ ಪೂರ್ವ ಮಹಾವಿದ್ಯಾಲಯಗಳ ಸಂಯುಕ್ತ ಆಶ್ರಯದಲ್ಲಿ ರಾಷ್ಟ್ರ ಕಟ್ಟಿದ 3 ಶಕ್ತಿಗಳು ಎಂಬ ವಿಷಯದ ಮೇಲೆ ಸರಣಿ ಉಪನ್ಯಾಸ ಮಾಲೆಯನ್ನು ಸಹ ಏರ್ಪಡಿಸಲಾಗಿತ್ತು. ಈ ಸಂದರ್ಭದಲ್ಲಿ ಶ್ರೀ ಗುರು ವಿದ್ಯಾಪೀಠದ ಕಾರ್ಯದರ್ಶಿ ಶಿವರಾಜ್ ದಿಗ್ಗಾವಿ, ಶಿವಶರಣ್ ಉದ್ನೂರ್, ಪರಶುರಾಮ್ ನಸಲ್ಬಾಯಿ ಸೇರಿದಂತೆ 100 ಜನ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಮಂಗಳವಾರದಂದು ನಿಧನರಾದ ಸಂತೋಷ್ ಇಂಗಿನ್ ಶೆಟ್ಟಿಯವರ ಅಂತ್ಯಕ್ರಿಯೆಯನ್ನು ಶಹಾಬಾದ್ನಲ್ಲಿ ನೆರವೇರಿಸಲಾಯಿತು. ಜನವರಿ 8ನೇ ತಾರೀಕಿನಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದ ವೀರಶೈವ ಲಿಂಗಾಯತ ಮುಖಂಡ ಸಂತೋಷ್ ಇಂಗಿನ್ ಶೆಟ್ಟಿಯವರು ಮಂಗಳವಾರ ಹೈದರಾಬಾದ್ನ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದರು. ಅವರ ಅಂತ್ಯಕ್ರಿಯೆಯನ್ನು ಇಂದು ಶಹಾಬಾದ್ನಲ್ಲಿ ನೆರವೇರಿಸಲಾಯಿತು. ಸಂತೋಷ್ ಇಂಗಿನ್ ಶೆಟ್ಟಿಯವರು ಅಖಿಲ ಭಾರತ ವೀರಶೈವ ಮಹಾಸಭಾ ಸಲಹಾ ಪರಿಷತ್ನ ಅಧ್ಯಕ್ಷ, ಕಲಬುರಗಿ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಕಾರ್ಯದರ್ಶಿ ಹಾಗೂ ಹೈದರಾಬಾದ್ ಕರ್ನಾಟಕ ಕೈಗಾರಿಕಾ ಮತ್ತು ವಾಣಿಜ್ಯ ಸಂಸ್ಥೆಯ ಸದಸ್ಯರಾಗಿದ್ದರು. ಸಂತೋಷ್ ಇಂಗಿನ್ ಶೆಟ್ಟಿಯವರು ಈ ಭಾಗದಲ್ಲಿ, ಅದರಲ್ಲಿ ಮುಖ್ಯವಾಗಿ ಕಲಬುರಗಿ ತಾಲೂಕಿನ ಕಲಬುರಗಿ ಜಿಲ್ಲೆಯಲ್ಲಿ ಬಹಳ ಒಂದು ಹೆಸರುವಾಸಿಯಾಗಿದ್ದರು. ಅವರ ಸೇವೆ ಇಷ್ಟು ಸ್ವಲ್ಪ ವಯಸ್ಸಿನಲ್ಲಿ 38-39 ವರ್ಷದಲ್ಲಿ ಇಡೀ ಈ ಜಿಲ್ಲೆಯ ನಾಗರಿಕರ ಒಂದು ಪ್ರೇಮ ಬಾಂಧವ್ಯವನ್ನು ಬೆಳೆಸಿದಂಥ ಒಬ್ಬ ಮಹಾನ್ ನಾಯಕನೆಂದು ನಾನು ಇಷ್ಟಪಡ್ತೀನಿ. ಇವತ್ತಿನ ದಿವಸ ನನಗೆ ತುಂಬಲಾರದಷ್ಟು ದುಃಖ ಆಗ್ತಾಯಿದೆ. ಅವರು ಕೇವಲ ನನ್ನ ಸಹೋದರನ ಪುತ್ರ ಅಲ್ಲ, ನಮ್ಮ ಒಂದು ಕುಟುಂಬಕ್ಕೆ ಬಹಳ ಸಮೀಪದ ವ್ಯಕ್ತಿಯಾಗಿದ್ದರು. ಒಂದು ಉದಯೋನ್ಮುಖ ನಾಯಕರಾಗಿ ಬೆಳೆಯುವಂಥ ವಯಸ್ಸಿನಲ್ಲೇ ಅವರು ಇವತ್ತಿನ ದಿವಸ ನಮ್ಮನ್ನು ಅಗಲಿ ಹೋಗಿದ್ದಾರೆ. ಅವರ ಒಂದು ಕುಟುಂಬಕ್ಕೆ ಅವರ ತಂದೆಯಾರಾದಂಥ ಹನುಮಂತರಾವ್ ಮತ್ತು ಅವರ ತಮ್ಮ ಅಣ್ಣು ಇಂಗನ್ ಶೆಟ್ಟಿಯವರ ಹೃದಯಕ್ಕೆ ಶಾಂತಿ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಕುಟುಂಬಕ್ಕೆ ದೇವರು ಈ ಒಂದು ದುಃಖದಿಂದ ಹೊರಹೊಮ್ಮಲು ಅನ್ನೋದಲ್ಲ, ದೇವರು ಕಾಪಾಡಲ್ಲಂತ ಹೇಳಿ ನಾನು ಇವತ್ತಿನ ದಿವಸ ನಮ್ಮ ಪಕ್ಷದ ಒಬ್ಬ ಜನರಲ್ ಸೆಕ್ರೆಟರಿ ಆದ ಸಂತೋಷ್ ಇಂಗಿನ್ ಶೆಟ್ಟಿಯವರು ದೇಹಾಂತದ ಬಗ್ಗೆ ನಮ್ಮ ಪಕ್ಷಕ್ಕೆ ದೊಡ್ಡ ಹಾನಿಯಾಗಿದೆ. ನಿಜವಾಗಿಯೂ ಕೂಡ ನಮ್ಮ ಪಕ್ಷ ಶಹಾಬಾದ್ ಭಾಗದಲ್ಲಿ ಬೆಳೆಯಬೇಕಾದ್ರೆ ಎಲ್ಲ ಸಮುದಾಯದೊಂದಿಗೆ ಒಂದುಗೂಡಿ ನಮಗೆ ಭಾಳಷ್ಟು ಸಹಕಾರ ಮಾಡಿದ್ದಾರೆ. ಇವತ್ತಿನ ದಿವಸ ನಮ್ಮ ಪಕ್ಷದ ಒಬ್ಬ ನಾಯಕ ಸರಿ ಹೋದ್ರಿಂದ ನಮಗೆ ಶಹಾಬಾದ್ ಭಾಗದಲ್ಲಿ ಬಹಳ ಕಷ್ಟದಾಯಕ ದಿನಗಳು ಬರ್ತಾಯಿವೆ. ಸಾವು ನಿಶ್ಚಿತ, ಆದರೆ ಈ ಸಣ್ಣ ವಯಸ್ಸಿನಲ್ಲಿ ಇಷ್ಟು ಬೇಗ ಭಗವಂತ ಅವನು ಕರ್ಕೊಂಡು ಸೇರಿರ್ತಕ್ಕಂಥ ಜನಸಾಗರವೇ ಸಾಕ್ಷಿ. ಅವನು ಯಾವ ರೀತಿ ಜನಸಂಪರ್ಕದ ಜೊತೆ ಅವನ ಒಂದು ಜಾತ್ಯತೀತವಾಗಿರ್ತಕ್ಕಂಥ ವಿಚಾರಧಾರೆಗಳು ಎಲ್ಲರ ಧರ್ಮದ ಇದರಲ್ಲಿ ಮತ್ತು ಸಾಮಾಜಿಕ ಇದರಲ್ಲಿ, ರಾಜಕೀಯ ಜೀವನದಲ್ಲಿ ಕೂಡ ಎಲ್ಲ ರಂಗದಲ್ಲಿ ತೊಡಗಿಸಿಕೊಂಡು ಅತಿ ಶೀಘ್ರದಲ್ಲಿ ಭಾಳ ಚಿಕ್ಕ ವಯಸ್ಸಿನಲ್ಲಿ ಉನ್ನತ ಮಟ್ಟಕ್ಕೆ ಬೆಳೆದಿರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನು ಕಳೆದುಕೊಂಡು ನಮ್ಮ ಪಕ್ಷಕ್ಕೂ ಕೂಡ ಭಾಳಷ್ಟು ತುಂಬಲಾರದಂಥ ಹಾನಿಯಾಗಿದೆ. ಭಗವಂತ ಅವರ ಮಕ್ಕಳಿಗೆ, ಅವರ ಕುಟುಂಬದವರಿಗೆ ಈ ದುಃಖವನ್ನು ಸಹಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತ ಹೇಳಿ ನಾನು ಆ ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ. ಶೆಟ್ಟಿಯವರು ನಿಜವಾಗಿಯೂ ಶಹಾಬಾದದ ಕಣ್ಮಣಿಯಾಗಿ ಎಲ್ಲರ ಮನವನ್ನು ವಿಶೇಷವಾದಂಥ ಆಕರ್ಷಣೆಗೊಂಡಿರುವಂಥ ಅಪರೂಪದ ವ್ಯಕ್ತಿ. ಈ ಭಾಗದ ಒಂದು ಜನತೆಗೆ ಬಹುದೊಡ್ಡ ನೋವನ್ನು, ದುಃಖವನ್ನು ಕೊಟ್ಟಿರುವಂಥದ್ದು. ಅಪರೂಪದ ಮಾಣಿಕ್ಯವಾಗಿ ಬೆಳಗಿರುವಂಥ ಸಂತೋಷ ಅವರ ಬದುಕಿಗೆ ಯಾರೂ ಮರೆಯದ ರೀತಿ ಒಳಗೆ ಬಾಳಿ ಬದುಕಿರುವಂಥ ಆ ಅನರ್ಘ್ಯ ರತ್ನಕ್ಕೆ ಅನಂತ ನಮನಗಳನ್ನು ಸಮರ್ಪಿಸ್ತಾರೆ. 18-12-1976ರಲ್ಲಿ ಜನಿಸಿದ್ದ ಸಂತೋಷ್ ಇಂಗಿನ್ ಶೆಟ್ಟಿಯವರು ತಮ್ಮ 39ನೇ ವರ್ಷದ ಕಿರಿಯ ವಯಸ್ಸಿನಲ್ಲೇ ಅಗಲಿರುವುದು ಎಲ್ಲರಲ್ಲೂ ಆಘಾತವನ್ನ ಉಂಟು ಮಾಡಿದೆ.
ಸಾವಿರಾರು ಜನ ಮಹಿಳೆಯರು ಸೇರಿದಂತೆ ಅವರ ಅಭಿಮಾನಿಗಳು, ಬಂಧುಗಳು ಹಾಗೂ ಆಪ್ತ ಮಿತ್ರರು ಶಹಾಬಾದ್ಗೆ ತೆರಳಿ ಅವರ ಪಾರ್ಥಿವ ಶರೀರದ ದರ್ಶನವನ್ನ ಪಡೆದರು. ವೀರಶೈವ ಲಿಂಗಾಯತ ಸಂಪ್ರದಾಯದಂತೆ ಲಿಂಗಾಯತ ಧರ್ಮಗುರುಗಳಾದ ಹೊನ್ನಕಿರಣಗಿ ಹಾಗೂ ಪಾಳಾಶ್ರೀಗಳು ಸೇರಿದಂತೆ ಇತರೆ ಶ್ರೀಗಳ ಸಮ್ಮುಖದಲ್ಲಿ ಅವರ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಯಿತು. ಅವರ ಅಂತ್ಯಕ್ರಿಯೆಯಲ್ಲಿ ವೈದ್ಯಕೀಯ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್, ಅಲ್ಲಮಪ್ರಭು ಪಾಟೀಲ್, ಬಾಗನಗೌಡ ಸಂಕನೂರ್, ಉಮಾಕಾಂತ್ ನಿಗ್ಗುಡುಗಿ, ಹೊದನೂರ್ ಶರಣಪ್ಪ, ಗ್ರಾಮೀಣ ಶಾಸಕ ಜಿ ರಾಮಕೃಷ್ಣ, ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಬಸವರಾಜ್ ಭೀಮಳಿ ಸೇರಿದಂತೆ ಅನೇಕ ಜನ ಹಿರಿಯ ಮುಖಂಡರು, ರಾಜಕೀಯ ಧುರೀಣರು, ಪಕ್ಷದ ಕಾರ್ಯಕರ್ತರು ಹಾಜರಿದ್ದು ಅವರಿಗೆ ಅಂತಿಮ ನಮನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಅವರ ಪರಿವಾರದವರ ಆಕ್ರಂದನ ಮುಗಿಲು ಮುಟ್ಟುತ್ತಿತ್ತು. ನಮ್ಮ ಸುದ್ದಿ ಸಮಯದ ಪರಿವಾರದ ವತಿಯಿಂದ ಸಂತೋಷ್ ಇಂಗಿನಶೆಟ್ಟಿಯವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ. ಈಗ ಸುದ್ದಿ ಸಮಯದಲ್ಲಿ ಚಿಕ್ಕದೊಂದು ಬ್ರೇಕ್ ನಂತರ ಮತ್ತೆ ಸುದ್ದಿ ಸಮಯ ಮುಂದುವರಿಯುತ್ತದೆ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. Shah Hyundai. New thinking, new possibilities. Now in Kalburgi. Hyundai वर्ल्ड क्लास कार्स अब सिर्फ शाह Hyundai में. Hyundai की सब रेंज की कार्स अब आपके लिए. Eon, i10 और i20 सीरीज, एक्सेंट और वर्ना, एलेंट्रा, क्राइटा, SUV में सेंटा फे मॉडल्स अवेलेबल है. बेस्ट सर्विस, पिक एंड ड्रॉप विद इन द सिटी लिमिट्स ना विशेष सौलभ्य. Hyundai और आप शान से शाह Hyundai में. एड्रेस शाह Hyundai, चंद्रशील LLP, हुमनाबाद रोड, कपनूर, कलबुर्गी. फोन नंबर 08472291301 और 291302. सर्विस के लिए कांटेक्ट करें 9108049244. शाह Hyundai. Shah Hyundai. ಬ್ರೇಕ್ ನಂತರ ಮತ್ತೊಮ್ಮೆ ಸುದ್ದಿ ಸಮಯಕ್ಕೆ ಸ್ವಾಗತ. ಕಲಬುರಗಿ ಜಿಲ್ಲೆಯ ಎಲ್ಲ ಸರ್ಕಾರಿ ನೌಕರರು ಜ್ಯೋತಿ ಸಂಜೀವಿನಿಯ ಲಾಭ ಪಡೆದುಕೊಳ್ಳುವಂತೆ ರಾಜು ಲೆಂಗಟ್ಟಿ ಮನವಿ ಮಾಡಿದ್ದಾರೆ. ಜ್ಯೋತಿ ಸಂಜೀವಿನಿಯನ್ನ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಿಡುಗಡೆ ಮಾಡಿದ್ದರೂ ಸಹ ಇಲ್ಲಿಯ ತನಕ ಕಳೆದ 1 ವರ್ಷದ ಅವಧಿಯಲ್ಲಿ ಕೇವಲ 10% ಮಾತ್ರ ಅಪ್ಲೋಡ್ ಆಗಿದ್ದು, ಎಲ್ಲ ಸರ್ಕಾರಿ ನೌಕರರು ತಮ್ಮ ತಮ್ಮ ಕಚೇರಿಗಳಲ್ಲಿರುವಂತಹ EST ಸೆಕ್ಷನ್ನಲ್ಲಿ ತಮ್ಮ ಕುಟುಂಬದ ಸದಸ್ಯರ ಸಮೇತ ಆಧಾರ್ ಕಾರ್ಡ್ಗಳನ್ನು ಸಾದರಪಡಿಸಿ HRMS ನಲ್ಲಿ ಅಪ್ಲೋಡ್ ಮಾಡುವಂತೆ ಕಲಬುರಗಿ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ರಾಜು ಲೆಂಗಟಿ ಅವರು ಮನವಿ ಮಾಡಿದ್ದಾರೆ. ಸರ್ಕಾರಿ ನೌಕರ ಬಾಂಧವರಲ್ಲಿ ಅಣ್ಣ ತಮ್ಮರಲ್ಲಿ ಕಳಕಳಿಯ ಮನವಿ ಮಾಡಿಕೊಳ್ಳೋದೇನೆಂದರೆ, ಈಗಾಗಲೇ
ಜ್ಯೋತಿ ಸಂಜೀವಿನಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಮಾನ್ಯ ಜನಪ್ರಿಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಿಡುಗಡೆ ಮಾಡಿದರು. ಆದರೆ ಇಲ್ಲಿವರೆಗೆ ಕೂಡ ಸುಮಾರು 1 ವರ್ಷ ಆದರೂ ಕೂಡ ಇಲ್ಲಿವರೆಗೆ ನಮಗೆ ತಿಳಿದಷ್ಟು ಪ್ರಕಾರ 100% 10% ಮಾತ್ರ ಅಪ್ಲೋಡ್ ಆಗಿದೆ. ಇವತ್ತಿನ ದಿವಸ ಯಾವುದೇ ಕಾಯಿಲೆಗಳು ಆಕಸ್ಮಿಕವಾಗಿ ಬರ್ತಾವೆ. ಆದ ಕಾರಣ ಎಲ್ಲ ಸರ್ಕಾರಿ ನೌಕರ ಬಾಂಧವರು ಮನವಿ ಮಾಡಿಕೊಳ್ಳೋದೇನೆಂದರೆ ತಮ್ಮ ತಮ್ಮ ಆಫೀಸ್ನಲ್ಲಿ ಇದ್ದಂಥ EST ಸೆಕ್ಷನ್ನಲ್ಲಿ ತಮ್ಮ ಕುಟುಂಬದ ಸದಸ್ಯರ ಸಮೇತ ಆಧಾರ್ ಕಾರ್ಡು ಅವು ಎಲ್ಲ ಸಾದರಪಡಿಸಿ ಕೂಡಲೇ ಎಲ್ಲ ಸಮಸ್ತ ಗುಲ್ಬರ್ಗ ಜಿಲ್ಲಾ ನೌಕರ ಬಾಂಧವರು ಒಂದು HRMS-ನಲ್ಲಿ ಅಪ್ಲೋಡ್ ಮಾಡಬೇಕಂತ ಹೇಳಿ ಜನವರಿ 21ರಿಂದ 25ರವರೆಗೆ ರಂಗತೋರಣ ಕಲಬುರಗಿ ನಾಟಕೋತ್ಸವ ಹಮ್ಮಿಕೊಳ್ಳಲಾಗಿದೆ. ಈ ಬಾರಿ 5 ವಿಭಿನ್ನ ಹಾಗೂ ಉತ್ತಮ ವಿಚಾರ ಅಭಿರುಚಿಗಳ 5 ನಾಟಕಗಳನ್ನ ಜಾಣ ಪ್ರೇಕ್ಷಕರಿಗೆ ಉಣಬಡಿಸುವುದಷ್ಟೇ ಅಲ್ಲದೆ ನಮ್ಮ ಮುಂದಿನ ಪೀಳಿಗೆಯ ಮಕ್ಕಳಿಗೆ ರಂಗಭೂಮಿಯ ಬಗ್ಗೆ ಪ್ರೀತಿ ಆಸಕ್ತಿ ಬೆಳೆಸುವ ಸಲುವಾಗಿ ಮಕ್ಕಳಿಗಾಗಿಯೂ ಪ್ರತ್ಯೇಕ ನಾಟಕ ಹಬ್ಬ ಹಮ್ಮಿಕೊಳ್ಳಲಾಗಿದೆ ಎಂದು ರಂಗತೋರಣದ ರಾಜ್ಯ ಕಾರ್ಯದರ್ಶಿ ಪ್ರಭುದೇವ್ ಕಪ್ಪಗಲ್ಲು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. 21ನೇ ತಾರೀಕು ಚಾಮಚಲುವೆ ಅನ್ನುವಂತಹ ನಾಟಕವನ್ನು ಪ್ರದರ್ಶನ ಮಾಡಲಿದ್ದೀವಿ. ಅದರಲ್ಲಿ ಮೈಸೂರು ಭಾಗದ ಜಾನಪದ ಒಂದು ಕಥೆಯನ್ನು ಆಧಾರವಾಗಿಟ್ಟುಕೊಂಡು ಚಾಮುಂಡೇಶ್ವರಿ ಮತ್ತು ನಂಜುಂಡೇಶ್ವರರ ಒಂದು ಕಥೆಯನ್ನು ಆಧಾರವಾಗಿಟ್ಟುಕೊಂಡು ರಚಿಸಿರುವಂತಹ ನಮ್ಮ ಹೈದರಾಬಾದ್ ಕರ್ನಾಟಕದ ಡಾಕ್ಟರ್ ಸುಜಾತ ಅಕ್ಕಿ ಅವರು ಬರೆದಂಥ ನಾಟಕ ಅದನ್ನು ಮಂಡ್ಯ ರಮೇಶ್ ಅವರು ನಿರ್ದೇಶನ ಮಾಡಿದ್ದಾರೆ. ಮಂಡ್ಯ ರಮೇಶ್ ಅವರ ನಟನಾ ತಂಡ ಈ ನಾಟಕವನ್ನು ಪ್ರದರ್ಶನ ಮಾಡಲಿದೆ. ಜನವರಿ 21ರಂದು ಚಾಮಚಲುವೆ, 22ರಂದು ಸಂಸಾರದಲ್ಲಿ ಸನ್ನಿಧಾಪ, 23ರಂದು ಗಾಂಧಿಗೆ ಸಾವಿಲ್ಲ, 24ರಂದು ಸಂಜೆ ಹಾಡು, 25ರಂದು ಮೊಘಲ್ ದಾರಾಶಿಕೋ ನಾಟಕಗಳನ್ನ ಪ್ರತಿದಿನ ಸಾಯಂಕಾಲ 6 ಗಂಟೆಗೆ ಕಲಬುರಗಿಯ ಡಾಕ್ಟರ್ SM ಪಂಡಿತ ರಂಗಮಂದಿರದಲ್ಲಿ ಪ್ರದರ್ಶಿಸಲಾಗುತ್ತಿದ್ದು, 22 ಮತ್ತು 23ರಂದು ಧಾಮ್ ಧೂಮ್ ಸುಂಟರಗಾಳಿ ನಾಟಕದ ಪ್ರದರ್ಶನವಿರುವ ಕುರಿತು ಇದೇ ವೇಳೆ ಮಾಹಿತಿ ನೀಡಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ರಂಗತೋರಣದ ರಾಜ್ಯ ಕಾರ್ಯದರ್ಶಿ ಪ್ರಭುದೇವ್ ಕಪ್ಪಗಲ್ಲು, ಕಲಬುರಗಿ ನಾಟಕೋತ್ಸವದ ಗೌರವಾಧ್ಯಕ್ಷ ಉಮೇಶ್ ಶೆಟ್ಟಿ ಸೇರಿದಂತೆ ಇತರರಿದ್ದರು. 371 ಜೆ ಕಲಂ ತಿದ್ದುಪಡಿಯ ಸರ್ವಾಧಿಕಾರವನ್ನು ರಾಜ್ಯ ಸರ್ಕಾರಕ್ಕೆ ವಹಿಸಿ ರಾಜ್ಯಪಾಲರು ನಿರ್ಲಕ್ಷ್ಯ ತೋರುತ್ತಿದ್ದಾರೆ ಎಂದು ಬಸವರಾಜ್ ಇಂಗಿನ್ ಹೇಳಿದ್ದಾರೆ. ವಿರೋಧದ ಮಧ್ಯೆಯೂ ಕೂಡ ಕರ್ನಾಟಕದ ಘನತೆವೆತ್ತ ರಾಜ್ಯಪಾಲರು ಸಂವಿಧಾನದ ಕಲಂ 371 ಜೆಯ ತಿದ್ದುಪಡಿಯ ಸರ್ವಾಧಿಕಾರವನ್ನು ರಾಜ್ಯ ಸರ್ಕಾರಕ್ಕೆ ವಹಿಸಿದ್ದು, ಇದು ರಾಜ್ಯಪಾಲರ ಈ ಭಾಗದ ಪ್ರತಿ ನಿರ್ಲಕ್ಷ್ಯ ಧೋರಣೆಯಾಗಿದೆ ಎಂದು ಹೈದರಾಬಾದ್ ಕರ್ನಾಟಕ ಹೋರಾಟ ಸಮಿತಿ ಕಲಬುರಗಿಯ ಪ್ರಧಾನ ಕಾರ್ಯದರ್ಶಿ ಬಸವರಾಜ್ ಇಂಗಿನ್ ಪತ್ರಿಕಾಗೋಷ್ಠಿಯಲ್ಲಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಯಾವುದೇ ಪಕ್ಷಕ್ಕೂ ಸೇರಿದಂತಹ ಗಣರಾಜ್ಯಪಾಲರೇ ಈ ಅನುಷ್ಠಾನದ ಜವಾಬ್ದಾರಿ ವಹಿಸಬೇಕು ಅನ್ನುವಂಥ ಒಂದು ಮನವಿ ಆಗಿತ್ತು ಈ ಭಾಗದ ಜನರದು. ಆದರೆ ಆ ಮನವಿಯನ್ನು ಇನ್ನೂವರೆಗೂ ಪರಿಶೀಲನೆ ಮಾಡದೆ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಸನ್ಮಾನ್ಯ ರಾಜ್ಯಪಾಲರು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಹಾಗೂ ರಾಜ್ಯ ಸರ್ಕಾರದ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಸಹ ನಿರ್ಲಕ್ಷ್ಯ ಮಾಡ್ತಾ ಇದೆ. ಇದರಿಂದಾಗಿ ಈ ಭಾಗಕ್ಕೆ ನೀಡಬೇಕಾದ ಸೌಲಭ್ಯಗಳನ್ನ ದುರುದ್ದೇಶದಿಂದ ಕೊಡುತ್ತಿಲ್ಲ. ಬಹುಶಃ 20% ಜನರಿಗೆ ವಿಶೇಷ ಸೌಲಭ್ಯ ಕೊಟ್ಟರೆ ತಾವು ಹಿಂದೆ ಬೀಳುವ ಭಯದಿಂದ ಹೀಗೆ ಮಾಡುತ್ತಿರಬಹುದು ಎಂದು ಇಂಗಿನ್ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಬಸವರಾಜ್ ಇಂಗಿನ್ ಜೊತೆ ಕಲಬುರಗಿ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ರಾಜು ಲೆಂಗ್ಟಿಯವರು ಉಪಸ್ಥಿತರಿದ್ದರು. ಜಾತಿ ಆದಾಯ ಮತ್ತು ವಾಸಸ್ಥಳ ಪ್ರಮಾಣ ಪತ್ರವನ್ನು ಕಚೇರಿಯಲ್ಲಿ ವಿತರಿಸುವಂತೆ ಜೈ ಕನ್ನಡಿಗರ ರಕ್ಷಣಾ ವೇದಿಕೆ ಆಗ್ರಹಿಸಿದೆ. ಜಾತಿ ಆದಾಯ ಪ್ರಮಾಣ ಪತ್ರ ಹಾಗೂ ವಾಸಸ್ಥಳ ಪ್ರಮಾಣ ಪತ್ರಗಳನ್ನು ತಮ್ಮ ಕಚೇರಿಯಲ್ಲಿ ಅಂದರೆ ನೆಮ್ಮದಿ ಕೇಂದ್ರದಲ್ಲಿ ವಿತರಿಸಲಾಗುತ್ತಿದ್ದು, ಇತ್ತೀಚೆಗೆ ಈ ಪ್ರಮಾಣ ಪತ್ರಗಳನ್ನು ಆನ್ಲೈನ್ ಮೂಲಕ ವಿತರಿಸಲು ಸರ್ಕಾರ ಆದೇಶ ಮಾಡಿದೆ. ಇದರಿಂದಾಗಿ ಸಾರ್ವಜನಿಕರಿಗೆ ತುಂಬಾ ತೊಂದರೆಯಾಗುತ್ತಿದ್ದು, ಜೈ ಕನ್ನಡಿಗರ ರಕ್ಷಣಾ ವೇದಿಕೆ ಇದನ್ನು ತೀವ್ರವಾಗಿ ಖಂಡಿಸಿದೆ. ನಾವು ನಿನ್ನೆ ನೆಮ್ಮದಿ ಕೇಂದ್ರಕ್ಕೆ ಹೋದಾಗ ನೆಮ್ಮದಿ ಕೇಂದ್ರದಲ್ಲಿ
ಜಾತಿ ಪ್ರಮಾಣ ಪತ್ರ ನೀಡಲಾಗಿದೆ ಅಂತ ಒಂದು ಹೇಳಿದರು ಅವರು. ಅವರಿಗೆ ನಾವು ಯಾಕೆ ನೀಡಲಾಗಿದ್ದಾರೆ ಅಂತ ಸರ್ ಕೇಳಿದಾಗ ಅವ್ರು ಇವತ್ತು ನಾವು ಆನ್ಲೈನ್ ಮೂಲಕ ಮಾಡಿದ್ದೇವೆ ಅಂತ ಹೇಳಿದ್ದಾರೆ. ಆನ್ಲೈನ್ ಮೂಲಕ ಅವರು ಮಾಡಿದ್ದಾರೆ ಅಂತಂದರೆ ಯಾವುದೇ ರೀತಿಯಿಂದ 1ನೇ ತಾರೀಕಿನಿಂದ ಸರ್ಕಾರ ಜಾರಿಯಾಗಿದೆ ಅಂತ ಹೇಳ್ತಾರೆ. ಆದರೆ ಅವರು ಬಂದ್ ಮಾಡೋದು ನಿನ್ನಿಂದ ಬಂದ್ ಮಾಡಿದ್ದಾರೆ. ಮತ್ತು ಇನ್ನೊಂದು ವಿಷಯ ಏನಂತಂದರೆ ಇದು ಸಾರ್ವಜನಿಕರಿಗೆ ಯಾವ ಸಾರ್ವಜನಿಕರ ಗಮನಕ್ಕೂ ಬಂದಿಲ್ಲ, ಯಾವುದೇ ಪೇಪರ್ ಸ್ಟೇಟ್ಮೆಂಟು ಇಲ್ಲ. ಈ ವಿಷಯ ಕುರಿತಂತೆ ಜೈ ಕನ್ನಡಿಗರ ರಕ್ಷಣಾ ವೇದಿಕೆಯ ವತಿಯಿಂದ ಕಲಬುರಗಿ ತಾಲೂಕಾ ತಹಸೀಲ್ದಾರರಿಗೆ ಮನವಿ ಪತ್ರವನ್ನ ಸಲ್ಲಿಸಲಾಯಿತು. ಒಂದು ವೇಳೆ 15 ದಿನಗಳಲ್ಲಿ ಅನುಷ್ಠಾನ ಅಥವಾ ಜಾರಿಗೆ ತರದಿದ್ದರೆ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಸಾರ್ವಜನಿಕರು ಹಾಗೂ ವಿದ್ಯಾರ್ಥಿಗಳೊಂದಿಗೆ ಉಗ್ರವಾದ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಸಲಾಯಿತು. ಈ ವೇಳೆ ಜೈ ಕರವೆಯ ಸಂಸ್ಥಾಪಕ ಅಧ್ಯಕ್ಷ ಸಚಿನ್ ಪರ್ತಾಬಾದ್ ಹಾಗೂ ಗೌರವಾಧ್ಯಕ್ಷ SS ಅಹಮದ್ ಸಾಬ್ ಸೇರಿದಂತೆ ಜೈ ಕರವೆಯ ಇತರೆ ಹಲವಾರು ಜನ ಕಾರ್ಯಕರ್ತರು ಭಾಗವಹಿಸಿದ್ದರು. ರೈತರಿಗೆ ಬರ ಪರಿಹಾರವನ್ನು ಶೀಘ್ರವೇ ನೀಡುವಂತೆ ವೀರ ಕನ್ನಡಿಗರ ಸೇನೆ ಮನವಿ ಮಾಡಿದೆ. ರೈತರ ಸಾಲ ಮನ್ನಾ ಮಾಡಲೇಬೇಕು. ರೈತರಿಗೆ ಬರ ಪರಿಹಾರ ಶೀಘ್ರವೇ ನೀಡಲು ಹಾಗೂ ರೈತರು ಪಡೆದಂತಹ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿನ ಸಾಲ ಮನ್ನಾ ಮಾಡಲು ವೀರ ಕನ್ನಡಿಗರ ಸೇನೆ ಅರೆಬೆತ್ತಲೆ ಪ್ರತಿಭಟನೆ ಮಾಡಿ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಿದೆ. ಕಲಬುರಗಿ ಜಿಲ್ಲೆ ಆಗಿರ್ಬೋದು, ಇನ್ನಿತರ ಕರ್ನಾಟಕದಲ್ಲಿರ್ತಕ್ಕಂಥ ಜಿಲ್ಲೆಗಳನ್ನು ಇವತ್ತು ಅವಲೋಕನೆ ಮಾಡಿ ಬರಗಾಲ ಜಿಲ್ಲೆಗಳನ್ನು ಘೋಷಣೆ ಮಾಡಿ ಇವತ್ತು ಹಲವಾರು ತಿಂಗಳುಗಳು ಗತಿಸುವುದರೂ ಕೂಡ ಇವತ್ತು ರೈತರಿಗೆ ₹1 ಆ ಬರ ಪರಿಹಾರ ನಯ ಪೈಸೆ ಕೂಡ ದೊರಕಿಲ್ಲ. ಹೀಗಾಗಿ ರೈತರು ಇವತ್ತು ಈ ಒಂದು ಬರ ಪರಿಹಾರ ಇಲ್ಲದೆ ಮತ್ತು ಸಾಲ ಸೂಲ ಮಾಡಿ ಬಿತ್ತಿದಂಥ ಬೀಜ ಕೂಡ ಕೈಗೆ ಬಾರದೆ ಇನ್ನಷ್ಟು ಸಂಕಷ್ಟದಲ್ಲಿ ಸಿಲುಕಿದ್ದಾರೆ. ತಮ್ಮ ದಿನನಿತ್ಯದ ಉಪಜೀವನ ನಡೆಸಬೇಕಾದರೂ ಕೂಡ ರೈತರಿಗೆ ಬಹಳ ತೊಂದರೆ ಆಗ್ತದೆ. ಹೀಗಾಗಿ ಬರ ಪರಿಹಾರ ಏನಾದರೂ ಅವ್ರ ಕೈಗೆ ಬಂದರೆ ಅವರ ಉಪಜೀವನಕ್ಕೆ ಒಂದು ಅನುಕೂಲ ಆಗ್ತದಂಥ ನಿಟ್ಟಿನಲ್ಲಿ ಇವತ್ತು ರೈತರು ಏನಿವತ್ತು ಒಂದು ಅರೆಬತ್ತಲೆ ಅಂದರೆ ಹೊಟ್ಟೆಗೆ ಒಂದು ಸರಿಯಾದ ವೇಳೆಯಲ್ಲಿ ಇವತ್ತು ಅವರಿಗೆ ಊಟ ಸಿಗದೆ ಬಟ್ಟೆ ಸಿಗದೆ ಇರತಕ್ಕಂಥ ಅರೆಬತ್ತಲೆ ಜೀವನ ನಡೆಸ್ತಕ್ಕಂಥ ರೈತರ ಒಂದು ಗೋಳನ್ನು ಇವತ್ತು ನಾವು ಕಣ್ಣಾರೆ ಕಂಡು ಇವತ್ತು ನಾವು ಕೂಡ ರೈತರ ಮಕ್ಕಳಾಗಿದ್ದು, ಹಾಗಾಗಿ ಒಂದು ಅರೆಬತ್ತಲೆ ಪ್ರತಿಭಟನೆ ಮುಖಾಂತರ ಸರ್ಕಾರವನ್ನು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳನ್ನು ನಾವು ಮನವಿ ಮಾಡ್ಕೊಳ್ತಾ ಇದ್ದೀರಿ. ಒಂದು ರೈತರಿಗೆ ಶೀಘ್ರವೇ ಬರ ಪರಿಹಾರ ಕೊಡಬೇಕು, ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಸಾಲ ಪಡೆದಂಥ ರೈತರ ಸಾಲವನ್ನು ಮನ್ನಾ ಮಾಡಬೇಕಂತೇಳಿ ನಾವು ಆ ಒಂದು ಮಾನ್ಯ ಮುಖ್ಯಮಂತ್ರಿಗಳು ಮನವಿ ಮಾಡ್ಕೊಳ್ತಾ ಇದ್ದೀವಿ. ಮೊದಲೇ ಮಳೆ ಬಾರದೆ ಮುಗಿಲು ನೋಡುತ್ತಾ ಕುಳಿತಿರುವ ರೈತರಿಗೆ ಬ್ಯಾಂಕ್ ಅಧಿಕಾರಿಗಳು ಕಿರುಕುಳ ನೀಡುತ್ತಿದ್ದು, ದೇಶದ ಬೆನ್ನೆಲುಬಾಗಿರುವ ರೈತನ ಗತಿ ಹೇಗೆ ಎಂದು ಘೋಷಣೆ ಕೂಗಲಾಯಿತು. ಮಾನ್ಯ ಮುಖ್ಯಮಂತ್ರಿಗಳು ಶೀಘ್ರವೇ ಬರ ಪರಿಹಾರ ರೈತರಿಗೆ ಒದಗಿಸಲು ಆದೇಶಿಸಿ ರೈತರು ಪಡೆದ ಸಾಲ ಮನ್ನಾ ಮಾಡಬೇಕಾಗಿ ವೀರ ಕನ್ನಡಿಗರ ಸೇನೆ ರೈತರು ಅರೆಬೆತ್ತಲೆ ಇರುವ ಪರಿಸ್ಥಿತಿಯನ್ನ ಕಂಡು ಅರೆಬೆತ್ತಲೆ ಪ್ರತಿಭಟನೆ ಮಾಡುವ ಮುಖಾಂತರ ಕಲಬುರಗಿ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ರವಾನೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ವೀರ ಕನ್ನಡಿಗರ ಸೇನೆಯ ರಾಜ್ಯಾಧ್ಯಕ್ಷ ಅಮೃತ್ ಪಾಟೀಲ್, ಜಿಲ್ಲಾಧ್ಯಕ್ಷ ದತ್ತು ಭಾಸ್ಗಿ ಸೇರಿದಂತೆ ಇತರೆ ಕಾರ್ಯಕರ್ತರು ಭಾಗವಹಿಸಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಸುದ್ದಿ ಸಮಯದ ಹೆಡ್ಲೈನ್ಸ್. ಬಿಜೆಪಿ ಕಲಬುರಗಿ ವತಿಯಿಂದ ಜಿಲ್ಲಾ ಮತ್ತು ತಾಲೂಕಾ ಪಂಚಾಯತ್ ಚುನಾವಣೆ ಪೂರ್ವ ಸಿದ್ಧತಾ ಸಭೆ ಕಲಬುರಗಿ ನಗರದ SM ಪಂಡಿತ್ ರಂಗಮಂದಿರದಲ್ಲಿ ಆಯೋಜನೆ. ಕಲಬುರಗಿ ನಗರಕ್ಕೆ ಆಗಮಿಸಿದ ವಿರೋಧ ಪಕ್ಷದ ನಾಯಕ ಜಗದೀಶ್ ಶೆಟ್ಟರ್, ಚುನಾವಣೆಯ ನಂತರ ರಾಜ್ಯಾಧ್ಯಕ್ಷರ ಆಯ್ಕೆಯಿಂದ ಮಾಜಿ ಮುಖ್ಯಮಂತ್ರಿ. ಎಬಿವಿಪಿ ವತಿಯಿಂದ ವಿವೇಕ ಬ್ಯಾಂಡ್ ಬಿಡುಗಡೆ, ರಾಷ್ಟ್ರ ಕಟ್ಟಿದ 3 ಶಕ್ತಿಗಳ ಕುರಿತು ಸರಣಿ ಉಪನ್ಯಾಸ ಮಾಲೆ. ಮಂಗಳವಾರದಂದು ಹೈದರಾಬಾದ್ನಲ್ಲಿ ನಿಧನರಾದ ಸಂತೋಷ್ ಇಂಗಿನ್ ಶೆಟ್ಟಿ, ಬುಧವಾರದಂದು ಶಹಾಬಾದ್ನಲ್ಲಿ ನೆರವೇರಿದ ಅಂತ್ಯಕ್ರಿಯೆ. ಕಲಬುರಗಿ ಜಿಲ್ಲೆಯ ಎಲ್ಲ ಸರ್ಕಾರಿ ನೌಕರರು ಜ್ಯೋತಿ ಸಂಜೀವಿನಿಯ ಲಾಭ ಪಡೆದುಕೊಳ್ಳುವಂತೆ ಆಗ್ರಹ, ತಮ್ಮ ಕಚೇರಿಗಳ HRMSನಲ್ಲಿ ಆಧಾರ್ ಕಾರ್ಡ್ ಅಪ್ಲೋಡ್ ಮಾಡುವಂತೆ ರಾಜು ಲೆಂಗಟ್ಟಿ ಮನವಿ. ಜನವರಿ 21ರಿಂದ 25ರವರೆಗೆ ರಂಗತೋರಣ ಕಲಬುರಗಿ ನಾಟಕೋತ್ಸವ, ಪ್ರತಿದಿನ ಸಾಯಂಕಾಲ 6 ಗಂಟೆಗೆ ರಂಗಮಂದಿರದಲ್ಲಿ ನಡೆಯಲಿದೆ ನಾಟಕ ಪ್ರದರ್ಶನ. 371 ಜೆ ಕಲಂ ತಿದ್ದುಪಡಿಯ ಸರ್ವಾಧಿಕಾರ ರಾಜ್ಯ ಸರ್ಕಾರಕ್ಕೆ, ವಿರೋಧದ ಮಧ್ಯೆ ರಾಜ್ಯಪಾಲರ ನಿರ್ಧಾರಕ್ಕೆ ಬಸವರಾಜ್ ಇಂಗಿನ್ ಅಸಮಾಧಾನ. ಜಾತಿ ಆದಾಯ ಮತ್ತು ವಾಸಸ್ಥಳ ಪ್ರಮಾಣ ಪತ್ರಗಳನ್ನು ಆನ್ಲೈನ್ ಬದಲು ಕಚೇರಿಯಲ್ಲಿ ನೀಡುವಂತೆ ಆಗ್ರಹ, ಜೈ ಕನ್ನಡಿಗರ ರಕ್ಷಣಾ ವೇದಿಕೆಯಿಂದ ತಹಸೀಲ್ದಾರರಿಗೆ ಮನವಿ. ರೈತರಿಗೆ ಬರ ಪರಿಹಾರ ಶೀಘ್ರವೇ ನೀಡುವಂತೆ ಒತ್ತಾಯ, ವೀರ ಕನ್ನಡಿಗರ ಸೇನೆಯಿಂದ ಅರೆಬೆತ್ತಲೆ ಪ್ರತಿಭಟನೆ. ಇದಿಷ್ಟು ಇವತ್ತಿನ ನಮ್ಮ ಸುದ್ದಿ ಸಮಯ. ಮತ್ತೆ ಮುಂದಿನ ಸುದ್ದಿ ಸಮಯದಲ್ಲಿ ಭೇಟಿಯಾಗೋಣ. ಸ್ಥಳೀಯ ಸುದ್ದಿಗಳಿಗಾಗಿ ಸದಾ ನೋಡ್ತಾ ಇರಿ ನಮ್ಮ ಸುದ್ದಿ ಸಮಯ. ವಂದನೆಗಳು.
ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್. महालक्ष्मी ज्वेलर्स गोल्ड हब मेन रोड गुलबर्गा. Shah Hyundai. New thinking, new possibilities. Now in Kalburgi. Hyundai वर्ल्ड क्लास कार्स अब सिर्फ शाह Hyundai में. Hyundai की सब रेंज की कार्स अब आपके लिए. Eon, i10 और i20 सीरीज, Accent और Verna. Elantra, Creta, SUV में Santa Fe मॉडल्स अवेलेबल है. बेस्ट सर्विस, पिक एंड ड्रॉप विद इन द सिटी लिमिट्स ना विशेष सौलभ्य. Hyundai और आप शान से शाह Hyundai में. एड्रेस शाह Hyundai, चंद्रशील LLP, हुमनाबाद रोड, कपनूर, कलबुर्गी. फोन नंबर 08472291301 और 291302. सर्विस के लिए कांटेक्ट करें 9108049244. शाह Hyundai. Hyundai.